ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ಟಾರ್ಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶುಕ್ರನಿಂದ ಆಗುವಂಥ ಕೆಲವು ರಹಸ್ಯವಾದ ಯೋಗಗಳು, ಶುಕ್ರನ ಕೆಲವು ರಹಸ್ಯವಾದಂಥ ಒಂದು ವಿಷಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶುಕ್ರ ಕೆಲವೊಂದು ಗ್ರಹಗಳ ಜೊತೆ ಏನಾದರೂ ಜಾತಕದಲ್ಲಿ ಇದ್ದಾಗ ಅದು ತುಂಬ ಕೆಲವೊಂದು ವಿಶೇಷವಾದಂಥ ಒಂದು ಸೀಕ್ರೆಟ್ ಆದಂಥ ಒಂದು ಫಲವನ್ನು ಕೊಡ್ತದೆ. ಅದು ಯಾವುದಂತ ಕೆಲವನ್ನು ನೋಡೋಣ. ಶುಕ್ರ ಯಾವುದೇ ಮನೆಯಲ್ಲಿ ಇರಲಿ, ಯಾವುದೇ ಮನೆಯಲ್ಲಿ ಕೂಡ ಇರ್ಬೋದು. ಉದಾಹರಣೆಗೆ ಶುಕ್ರ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಅದು ಮನೆ ಅಥವಾ ಲಗ್ನ ಯಾವುದೇ ಆಗಿರ್ಬೋದು, ಬಟ್ ಎಲ್ಲ ಸೇಮ್ ರಿಸಲ್ಟ್ ಅಪ್ಲೈ ಆಗುತ್ತೆ. ಉದಾಹರಣೆಗೆ ಶುಕ್ರ ಏನಾದರೂ ಚಂದ್ರನ ಜೊತೆ ಇದ್ದರೆ, ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಚಂದ್ರನ ಜೊತೆ ಇದ್ದರೆ ತುಂಬ ಒಂದು ಮುದ್ದಾದ ಸ್ವಭಾವವನ್ನು ಹೊಂದಿರ್ತಾರೆ ಅವರು, ಮತ್ತು ತುಂಬ ಒಂದು ತುಂಟತನ ಸ್ವಭಾವವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಶುಕ್ರ ಚಂದ್ರನ ಜೊತೆ ಇದ್ದರೆ ನೀವು ಕೆಲವು ಸಲ ಶಾಲೆ ಕಾಲೇಜುಗಳಲ್ಲಿ ನೋಡ್ಬೋದು, ಕೆಲವು ತುಂಬ ಲೇಡೀಸ್ ಗರ್ಲ್ಸ್ ಒಂದು ತುಂಬ ಒಂದು ಮುದ್ದಾಗಿ ವರ್ತಿಸ್ತಾರೆ ಅವರು ಬೇರೆ ಜೊತೆ. ಅದಕ್ಕೆ ಕಾರಣ ಶುಕ್ರ ಮತ್ತು ಚಂದ್ರ ಇದ್ದರೆ ಈ ಥರ ಒಂದು ವರ್ತನೆ ಬರುತ್ತೆ. ಇದರಲ್ಲಿ ಕೆಟ್ಟ ಉದ್ದೇಶ ಏನಿರಲ್ಲ, ಅವರ ಸ್ವಭಾವ ಕೂಡ ಆ ಥರ ಇರ್ತದೆ. ತುಂಬ ಎಲ್ಲರ ಜೊತೆ ಫ್ರೀಯಾಗಿ ಮಿಂಗಲ್ ಆಗೋದು, ಮುದ್ದಾಗಿ ವರ್ತನೆ ಮಾಡೋದು, ತುಂಟತನ ಸ್ವಭಾವ, ಈ ಥರ ಎಲ್ಲ ಶುಕ್ರ ಮತ್ತು ಚಂದ್ರ ಒಟ್ಟಿಗೆ ಎದುರು ಕೊಡ್ತದೆ ನಿಮ್ಮದು ಯಾರದೇ ಜಾತಕದಲ್ಲಿ. ಅದರಲ್ಲೂ ಕೂಡ ಲೇಡೀಸಿಗೆ ಜಾಸ್ತಿ ಇದು. ನಂತರ ಶುಕ್ರ ಚಂದ್ರನಿಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಶುಕ್ರನಿಗೆ ಚಂದ್ರಗ್ರಹ ಅಷ್ಟು ಇಷ್ಟ ಆಗಲ್ಲ. ಆ ಕಾರಣ ಅವ್ರದ್ದು ಈ ಸ್ವಭಾವ ಇದ್ದರೂ ಕೂಡ, ತುಂಟತನ ಮುಗ್ಧತನ ಮುದ್ದು ಸ್ವಭಾವ ಇದ್ದರೂ ಕೂಡ ಅವರಿಗೆ ಮಾನಸಿಕ ಸಮಸ್ಯೆ ಜಾಸ್ತಿ ಆಗುತ್ತೆ ಲೇಡೀಸಿಗೆ. ಶುಕ್ರ ಮತ್ತು ಚಂದ್ರ ಇದ್ದರೆ ಮಾನಸಿಕವಾಗಿ ತುಂಬ ಕೆಲವೆಲ್ಲ ಸಮಸ್ಯೆ ಕೊಡ್ಬೋದು, ಕಿರಿಕಿರಿ ಆಗ್ಬೋದು, ಡಿಪ್ರೆಸ್ ಆಗ್ಬೋದು. ಈ ಥರ ಕೆಲವು ಮಾನಸಿಕ ಸಮಸ್ಯೆಯನ್ನು ಸ್ತ್ರೀಯರಿಗೆ ಇದು ಕೊಡ್ಬೋದು. ನಂತರ ಶುಕ್ರ ಏನಾದರೂ ಧರ್ಮ ತ್ರಿಕೋನದಲ್ಲಿದ್ದರೆ, ಅಂದರೆ 1, 5, 9ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಧರ್ಮ ತ್ರಿಕೋನ ಅಂತ ಹೇಳಿದ್ರೆ 1, 5, 9, 1, 5, 9 ಇದು ಧರ್ಮ ತ್ರಿಕೋನ ಭಾವಗಳು. ಇಲ್ಲೇನಾದರೂ ಶುಕ್ರನ ಜೊತೆ ಶುಕ್ರ ಏನಾದರೂ ಇದ್ದರೆ ಲೇಡೀಸ್ ಜಾತಕದಲ್ಲಿ, ಹುಡುಗಿರ ಜಾತಕದಲ್ಲಿ ಶುಕ್ರ ಲಗ್ನದಲ್ಲಿದ್ದರೆ, ಪಂಚಮದಲ್ಲಿದ್ದರೆ, 9ನೇ ಮನೆಯಲ್ಲಿದ್ದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಈ ಪೂಜೆ ಮಾಡುವಂಥ ಸಮಯದಲ್ಲಿ, ಈ ಧಾರ್ಮಿಕ ಕಾರ್ಯ ಮಾಡುವಂಥ ಸಮಯದಲ್ಲಿ ಲೈಂಗಿಕ ಆಸಕ್ತಿ ಮತ್ತು ಕೊಳಕು ವಿಚಾರಗಳು ಅವರ ಮೈಂಡಲ್ಲಿ ಬರ್ಬೋದು. ಇದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದು ಲೇಡೀಸಿಗೆ ಜಾಸ್ತಿ ಅಪ್ಲೈ ಆಗುತ್ತೆ. ಧರ್ಮ ತ್ರಿಕೋನ ಅಂದರೆ 1, 5, 9ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅವರಿಗೆ ಈ ಧಾರ್ಮಿಕ ಕಾರ್ಯ ಮಾಡುವಂಥ ಸಮಯದಲ್ಲಿ ಮನಸ್ಸಿನಲ್ಲಿ ಕಾಮಭಾವನೆಗಳು, ಲೈಂಗಿಕ ಭಾವನೆಗಳು ಮತ್ತು ಸಂಬಂಧ ಕೊಳಕು ವಿಚಾರಗಳು ಬರುವಂಥ ಸಾಧ್ಯತೆ ತುಂಬ ಇರ್ತದೆ. ಅಂದರೆ ಲಗ್ನದಲ್ಲಿ ಶುಕ್ರ ಇದ್ದರೆ, ಪಂಚಮದಲ್ಲಿ ಶುಕ್ರ ಇದ್ದರೆ ಮತ್ತು 9ನೇ ಮನೆಯಲ್ಲಿ ಶುಕ್ರ ಇದ್ದರೆ, ಈ ಥರ ಶುಕ್ರ ಇದ್ದಾಗ ಅವರಿಗೆ ಮೈಂಡಲ್ಲಿ ಆ ಥರ ಒಂದು ಕೊಳಕು ಭಾವನೆ ಬರುವಂಥ ಸಾಧ್ಯತೆ. ಅದರಲ್ಲೂ ಕೂಡ ಪೂಜೆ ಸಮಯದಲ್ಲಿ, ಧಾರ್ಮಿಕ ಕಾರ್ಯ ಸಮಯದಲ್ಲಿ ಈ ಥರ ಬರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಬುಧ ಮತ್ತು ಶುಕ್ರ ಸೇರಿದರೆ ಅದು ಲಕ್ಷ್ಮೀ ಯೋಗ ಆಗುತ್ತೆ. ಸಾಮಾನ್ಯವಾಗಿ ಬುಧ ಮತ್ತು ಶುಕ್ರ ಸೇರಿದರೆ ಅದು ಯಾರ ಜಾತಕದಲ್ಲಿ ಕೂಡ ಲಕ್ಷ್ಮೀ ಯೋಗ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬುಧ ಮತ್ತು ಶುಕ್ರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಲಕ್ಷ್ಮೀ ಯೋಗ ಆಗುತ್ತೆ. ಬಟ್ ಇವರ ಸ್ನೇಹಿತರು ಇವರಿಗಿಂತ ತುಂಬ ರಿಚ್ ಆಗಿರ್ತಾರೆ. ಬುಧ ಮತ್ತು ಶುಕ್ರ ಇರುವಂಥ ಒಂದು ಜಾತಕರಿಗಿಂತ ಇವರ ಸ್ನೇಹಿತರು ತುಂಬ ರಿಚ್ ಆಗಿರ್ತಾರೆ ಅಂತ ಹೇಳ್ಬೋದು, ಬುಧ ಮತ್ತು ಶುಕ್ರ ಜಾತಕದಲ್ಲಿ ಒಟ್ಟಿಗೆ ಇದ್ದಾಗ. ನಂತರ ರಾಹು ಶುಕ್ರನಿಗೆ ಗೌರವ ಕೊಡ್ತಾನೆ ಅಂತ ಹೇಳ್ಬೋದು. ರಾಹು ಮತ್ತು ಶುಕ್ರ ತುಂಬ ಕ್ಲೋಸ್ ಆಗಿರುವಂಥ ಗ್ರಹ. ರಾಹು ಶುಕ್ರನಿಗೆ ಗೌರವ ಕೊಡ್ತಾನೆ. ಆ ಕಾರಣ ರಾಹು ಮತ್ತು ಶುಕ್ರ ಇರುವಂಥ ಒಂದು ಇದು ಸಂಭವ ಇದ್ದಾಗ, ಉದಾಹರಣೆಗೆ ರಾಹು ಮತ್ತು ಶುಕ್ರ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ರಾಹು ಶುಕ್ರ ಒಟ್ಟಿಗೆ ಇದ್ದಾಗ ಕೆಲವು ವಿಷಯದಲ್ಲಿ ತುಂಬ ಒಂದು ಮಲ್ಟಿಪಲ್ ಅಂದರೆ ವೃದ್ಧಿ ಆಗುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ, ರಾಹು ಮತ್ತು ಶುಕ್ರ ಇದ್ದಾಗ ಲೈಂಗಿಕ ಬಯಕೆ ಹೆಚ್ಚಾಗ್ಬೋದು, ಕಾಮಾಸಕ್ತಿ ಹೆಚ್ಚಾಗ್ಬೋದು, ಮತ್ತು ಭೌತಿಕ ಸೌಲಭ್ಯಗಳು ಜಾಸ್ತಿ ಸಿಗ್ಬೋದು, ಸವಲತ್ತು ಜಾಸ್ತಿ ಸಿಗ್ಬೋದು. ಮತ್ತು ಇವರ ಹೆಂಡತಿ ಕೂಡ ತುಂಬ ಸುಂದರವಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಬಟ್ಟೆಯ ಸಂಗ್ರಹ, ಕ್ಲೋತ್ ಸಂಗ್ರಹ ಮಾಡಲಿಕ್ಕೆ ಕೂಡ ಇವರಿಗೆ ಇಷ್ಟ ಆಗುತ್ತೆ. ಮತ್ತು ಮಲ್ಟಿಪಲ್ ರಿಲೇಷನ್ ಕೂಡ ಕೊಡ್ಬೋದು, ಬಹು ಸಂಬಂಧಗಳು ಕೂಡ ಕೊಡ್ಬೋದು.
ಇದು ರಾಹು ಮತ್ತು ಶುಕ್ರ ಒಟ್ಟಿಗೆ ಇದ್ದಾಗ. ಇವೆರಡು ಕ್ಲೋಸ್ ಗ್ರಹಗಳಾದ ಕಾರಣ ತುಂಬ ಒಂದು ಕೆಲವು ವಿಷಯದಲ್ಲಿ ಮಲ್ಟಿಪಲ್ ಇದನ್ನು ಕೊಡ್ತದೆ. ನಂತರ ಶುಕ್ರ 2, 4, 8ರಲ್ಲಿದ್ದಾಗ ಮಧುಮೇಹ ಇಲ್ಲದಿದ್ದರೂ ಕೂಡ ಅವರಿಗೆ ಆ ಥರ ಎಫೆಕ್ಟ್ ಆಗ್ಬೋದು. ಶುಕ್ರ ಗ್ರಹ 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, ಆಮೇಲೆ 8ನೇ ಮನೆಯಲ್ಲಿದ್ದಾಗ, 2, 4, 8ನೇ ಮನೆಯಲ್ಲಿದ್ದಾಗ ಅವರಿಗೆ ಮಧುಮೇಹ ಕಾಯಿಲೆ ಇಲ್ಲದಿದ್ದರೂ ಕೂಡ ಅದು ಎಫೆಕ್ಟ್ ಆಗ್ಬೋದು. ಇದು ಶುಕ್ರನ ಕೆಲವು ವಿಶೇಷವಾದಂಥ ರಹಸ್ಯವಾದಂಥ ಒಂದು ವಿಷಯಗಳು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.